ಡುಮುಕು ವಿರುದ್ಧ ಎಫ್ಐಆರ್. ಇನ್ಫ್ಲುಯೆನ್ಸರ್ ಮಂಜು ಅಂಡ್ ಟೀಮ್ ಪುಂಡಾಟಿಕೆ ಬಯಲು. ವೀಕ್ಷಕರೇ, ರೀಲ್ಸ್ ಲೋಕದ ಕಿಂಗ್ ಅನಿಸಿಕೊಂಡಿದ್ದ ಆ ಇನ್ಫ್ಲುಯೆನ್ಸರ್ ಈಗ ಅಸಲಿ ವಿಲನ್ ಪಟ್ಟಕ್ಕೆ ಏರಿದ್ದಾರಾ? ಮೊಬೈಲ್ ಸ್ಕ್ರೀನ್ ಮುಂದೆ ಹಲ್ಲು ಬಿಡ್ತಾ ಡ್ಯಾನ್ಸ್ ಮಾಡ್ತಾ ಮಿಂಚುತ್ತಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರಾ? ಹೌದು, ಕುಡಿದ ಮತ್ತಿನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆ ಅಸಭ್ಯ ವರ್ತನೆ, ಕೇಳಿದ್ದಕ್ಕೆ ಕೊಲೆ ಬೆದರಿಕೆ ಈ ಗಂಭೀರ ಆರೋಪದ ಮೇಲೆ ಫೇಮಸ್ ಇನ್ಫ್ಲುಯೆನ್ಸರ್ ಅಮುಕು ಡುಮುಕು ವಿರುದ್ಧ ಈಗ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಅದು ಜುಲೈ 9ರ ಕತ್ತಲ ರಾತ್ರಿ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ವ್ಯಾಪ್ತಿಯ ಆ ರೆಸ್ಟೋ ಬಾರ್ಗೆ ತನ್ನ ಸ್ನೇಹಿತರ ಜೊತೆ ಎಂಟ್ರಿ ಕೊಡ್ತಾನೆ ಇದೇ ರೀಲ್ಸ್ ಸ್ಟಾರ್ ಮಂಜು. ತಡರಾತ್ರಿಯವರೆಗೆ ಫುಲ್ ಊಟ, ಎಣ್ಣೆ ಪಾರ್ಟಿ ಜೋರಾಗಿಯೇ ನಡೆಯುತ್ತೆ. ಆದ್ರೆ ಕತೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಬಿಲ್ ಪೇ ಮಾಡುವಾಗ. ಊಟ ಮಧ್ಯದ ಬಿಲ್ ಹಿಡಿದು ಹೋದ ಮಹಿಳಾ ಸಿಬ್ಬಂದಿ ಕಂಡ ತಕ್ಷಣ ಈ ಇನ್ಫ್ಲುಯೆನ್ಸರ್ ಬಿಲ್ ಕೊಡೋದು ಬಿಟ್ಟು ಅನುಚಿತವಾಗಿ ವರ್ತಿಸಲು ಶುರು ಮಾಡ್ತಾನೆ. ಅಷ್ಟಕ್ಕೆ ನಿಲ್ಲದ ಈತನ ಅಸಭ್ಯ ಆಟ ಬಾರ್ನಿಂದ ಹೊರಡುವಾಗ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತೆ. ಆಗ ಈತ ತಾನೊಬ್ಬ ಸೆಲೆಬ್ರಿಟಿ ಅನ್ನೋ ಹಮ್ಮಿನಲ್ಲಿ ಸೆಲ್ಫಿ ಫೋಟೋ ಕೊಡುವಂತೆ ಬೇಡಿಕೆ ಇಡ್ತಾನೆ. ಈ ಗಲಾಟೆ ತಾರಕಕ್ಕೇರಿ ಪಬ್ ಮ್ಯಾನೇಜರ್ ಮಧ್ಯ ಪ್ರವೇಶಿಸಿದಾಗ ಇನ್ಫ್ಲುಯೆನ್ಸರ್ ಮಂಜು ಮತ್ತು ಆತನ ಗ್ಯಾಂಗ್ ಮ್ಯಾನೇಜರ್ ಮೇಲೆ ಹಲ್ಲೆಗೆ ಯತ್ನಿಸಿದೆ. ಅಷ್ಟೇ ಅಲ್ಲ, ನಮ್ಮನ್ನೇ ಬಿಲ್ ಕೇಳ್ತೀಯಾ, ನಿನ್ನನ್ನ ಮುಗಿಸಿ ಬಿಡ್ತೀವಂತ ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರಂತೆ. ಲೈಕ್ಸ್ ಮತ್ತು ಫಾಲೋವರ್ಸ್ ಬಂದ ತಕ್ಷಣ ತಾವೇ ಸುಪ್ರೀಂ ಅಂದುಕೊಳ್ಳುವ ಇನ್ಫ್ಲುಯೆನ್ಸರ್ಗಳಿಗೆ ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸದ್ಯ ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅಮುಕು ಡುಮುಕು ಅಂಡ್ ಟೀಮ್ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಂದು ಮುಖ ತೋರಿಸಿ ಅಂತ ಆರೋಪಿಗಳಿಗೆ ಖಡಕ್ ನೋಟಿಸ್ ಜಾರಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದ ಅಮುಕು ಡುಮುಕು ಈಗ ಕಾನೂನಿನ ಕಣ್ಣಿನಲ್ಲಿ ಝೀರೋ ಆಗ್ತಾರಾ? ಸಂತ್ರಸ್ತ ಮಹಿಳೆಗೆ ನ್ಯಾಯ ಸಿಗುತ್ತಾ? ಪೊಲೀಸರ ಮುಂದಿನ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.